ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಿಮಗೆ ಒಂದು ಯೂನಿವರ್ಸಿಟಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇದುವರೆಗೂ ನಿಮಗೆ ಒಳ್ಳೊಳ್ಳೆ ಉತ್ತಮವಾದ ಕಾಲೇಜ್ಗಳ ಬಗ್ಗೆ ಮಾಹಿತಿ ಕೊಡ್ತಿದ್ದೆ. ಇವತ್ತು ಒಂದು ಉತ್ತಮವಾದ ನಮ್ಮ ದೇಶದಲ್ಲೇ ಒಂದು ಹೆಸರುವಾಸಿಯಾಗಿರೋಂಥ ಮತ್ತು ನ್ಯಾಷನಲ್ ಲೆವೆಲ್ಗಳಲ್ಲಿ ಹೆಚ್ಚು ಹೆಸರು, ಅಂದರೆ ಬೇರೆ ದೇಶದಲ್ಲೂ ಸಹ ಹೆಚ್ಚು ಹೆಸರು ಮಾಡಿರೋಂಥ ಒಂದು ಯೂನಿವರ್ಸಿಟಿ ಬಗ್ಗೆ ಇಂದು ನಿಮಗೆ ಮಾಹಿತಿ ಕೊಡ್ತಿದ್ದೀನಿ. ಅದು ಯಾವುದು ಅಂದರೆ ಸೌತ್ ಏಷ್ಯನ್ ಯೂನಿವರ್ಸಿಟಿ ಅಂತೇಳಿ SAU ಅಂತ ಕರೀತಾರೆ. ಇದು ಬಂದು ನಮ್ಮ ಇಂಡಿಯಾದಲ್ಲಿ ಡೆಲ್ಲಿನಲ್ಲಿದೆ. ಇದು ಸೌತ್ ಏಷ್ಯನ್ ಯೂನಿವರ್ಸಿಟಿ. ಇದು ಒಂದು ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಅಂತಲೂ ಕರೀತಾರೆ. ಸ್ಪಾನ್ಸರ್ಡ್ ಬೈ 8 ಮೆಂಬರ್ಶಿಪ್ ಸ್ಟೇಟ್ಸ್ ಆಫ್ ಸೌತ್ ಅಸೋಸಿಯೇಷನ್ ಫಾರ್ ರೀಜನಲ್ ಕಾರ್ಪೊರೇಷನ್ ಅಂತ ಕರಿತೀವಿ. ಒಟ್ಟು 8 ದೇಶಗಳು ಸೇರಿ ನಡೆಸ್ತಾ ಇರೋಂಥ ಒಂದು ಕಾಲೇಜ್ ಇದು. ಆ 8 ದೇಶಗಳು ಯಾವ್ಯಾವು ಅಂದರೆ ಇಂಡಿಯಾ ಒಂದು, ಆಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್, ಮಾಲ್ಡೀವ್ಸ್, ನೇಪಾಳ್, ಪಾಕಿಸ್ತಾನ್ ಅಂಡ್ ಶ್ರೀಲಂಕಾ. ಇಷ್ಟು 8 ಕಂಟ್ರಿಗೆ ಈ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಸೇರ್ಬೋದು. ಒಟ್ಟು 8 ಕಂಟ್ರಿ ನಾವು ಹೇಳಿದ್ನಲ್ವಾ ಯಾವ್ಯಾವುದು ಅಂತನೂ. ಅಷ್ಟು ಕಂಟ್ರಿಯವರು ಸೇರಿ ನಡೆಸ್ತಾ ಇರೋಂಥ ಒಂದು ಉತ್ತಮವಾದ ಯೂನಿವರ್ಸಿಟಿ ಇದು. 2010ರಲ್ಲಿ ಡೆಲ್ಲಿನಲ್ಲಿ ಇದನ್ನ ಪ್ರಾರಂಭ ಮಾಡ್ತಾರೆ. ಒಂದು 100 ಎಕರೆಯಲ್ಲಿ ಈ ಯೂನಿವರ್ಸಿಟಿ ಇದೆ. ಇಲ್ಲಿ ಏನೇನಿದೆ ಅಂದರೆ ಬ್ಯಾಚುಲರ್ ಡಿಗ್ರಿ ಇದೆ, ಮಾಸ್ಟರ್ಸ್ ಇದೆ, ರಿಸರ್ಚ್ ಪ್ರೋಗ್ರಾಮ್ಸ್ ಇದೆ, ಮತ್ತೆ ತುಂಬ ಅಂದರೆ ಈಗ ಎಲ್ಲ ಥರದ ಸಬ್ಜೆಕ್ಟ್ಸ್ಗಳು. ನೀವು ಅನ್ಬೋದು ಇದುವರೆಗೂ ನಾನು ಒಂದೊಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಡ್ತಾ ಇದ್ದೆ. ಇಲ್ಲಿ ಒಂದು ಯೂನಿವರ್ಸಿಟಿ ಅಂತ ಬಂದಿರೋದ್ರಿಂದ ಇದರಲ್ಲಿ ತುಂಬ PhDನೂ ಬೇಕಾದ್ರೂ ಮಾಡ್ಬೋದು, ಅಷ್ಟು ಇದೆ. ಫ್ಯಾಕಲ್ಟಿ ಎಕನಾಮಿಕ್ಸು, ಫ್ಯಾಕಲ್ಟಿ ಆಫ್ ಲೀಗಲ್ ಸ್ಟಡೀಸು, ಫ್ಯಾಕಲ್ಟಿ ಆಫ್ ಲೈಫ್ ಸೈನ್ಸು, ಬಯೋಟೆಕ್ನಾಲಜಿ, ಮ್ಯಾಥಮೆಟಿಕ್ಸು, ಕಂಪ್ಯೂಟರ್ ಸೈನ್ಸು, ಸೋಷಿಯಲ್ ಸೈನ್ಸ್, ಈ ಥರದ್ದು ಎಲ್ಲ ಕೋರ್ಸು ಇದಾವೆ ಇದರಲ್ಲಿ. ಈಗ ಬ್ಯಾಚುಲರ್ ಪ್ರೋಗ್ರಾಮ್ ಅಂತ ಏನಾರ ಬಂದರೆ BTech ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತಿದೆ. ಇದು 4 ಇಯರ್ಸ್ ಕೋರ್ಸು. ಒಟ್ಟು 240 ಸೀಟ್ಸ್ನ ಇಲ್ಲಿ ತಗೋತಾರೆ ಒಂದು BTech ಕೋರ್ಸ್ಗೆ. ಅದೇ ರೀತಿ ಡ್ಯೂಯಲ್ ಡಿಗ್ರಿ ಬರುತ್ತೆ, BS MS ಅಂತೇಳಿ. ಮ್ಯಾಥಮೆಟಿಕ್ಸ್ ಇದೆ, ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಇದೆ, ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ, ಬಯಾಲಜಿ, ಬಯಾಲಜಿಕಲ್ ಸ್ಟಡೀಸು, ಬಯೋಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ. ಇದು ಒಂದು 5 ಇಯರ್ಸ್ ಇಂಟಿಗ್ರೇಟೆಡ್. ಹಂಗಾಗಿ ಇದು 5 ಇಯರ್ಸ್ ಇರುತ್ತೆ. ಒಟ್ಟು 180 ಸೀಟ್ ಇರುತ್ತೆ. ಎಲಿಜಿಬಿಲಿಟಿ ಬಂದು ಕ್ಲಾಸ್ 12 65% ಮಾರ್ಕ್ಸ್ ಇರಬೇಕು. ಯಾವ ಸಬ್ಜೆಕ್ಟಿಗೆ ನೀವು ಸೇರ್ತೀರಿ ಅದರಲ್ಲಿ 65 ಮಾರ್ಕ್ಸ್ ಇರಬೇಕು. ಅದೇ ರೀತಿ ಇದರಲ್ಲಿ ಬರೀ ಸೈನ್ಸಿಗೆ ಮಾತ್ರ ಅಲ್ಲ, ಆರ್ಟ್ಸ್ ಇರ್ಬೋದು, ಕಾಮರ್ಸು, ಲಾಗ್ ಸಂಬಂಧಪಟ್ಟಂಗೆ ಒಂದು ಯೂನಿವರ್ಸಿಟಿ ಅಂದರೆ ಎಲ್ಲ ಸಬ್ಜೆಕ್ಟ್ಸು ಬರ್ತವೆ. ಆ ಥರ ಎಲ್ಲ ಸಬ್ಜೆಕ್ಟ್ಸು ಇದರಲ್ಲಿ ಒಳಪಟ್ಟಿದೆ. ಮಾಸ್ಟರ್ಸ್ ಪ್ರೋಗ್ರಾಮ್ ಅಂತ ಬಂದರೆ MSc ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಇದೆ, MSc ಬಯೋಟೆಕ್ನಾಲಜಿ, MSc ಕಂಪ್ಯೂಟರ್ ಸೈನ್ಸು, ಇಂಟಿಗ್ರೇಟೆಡ್ MSc ಪ್ಲಸ್ MTech ಕಂಪ್ಯೂಟರ್ ಸೈನ್ಸ್ ಅಂತಿದೆ, MA ಎಕನಾಮಿಕ್ಸ್ ಇದೆ, MA ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತಿದೆ, MA ಸೋಷಿಯಾಲಜಿ ಇದೆ, LLM ಅಂತಿದೆ, ಮಾಸ್ಟರ್ ಆಫ್ ಲಾಸ್ ಅಂತಿದೆ. ಇವೆಲ್ಲ ಕೆಲವು 3 ಇಯರ್ಸ್ ಇದೆ, 4 ಇಯರ್ಸ್ ಇದೆ. ಇಲ್ಲೂ ಅಷ್ಟೇ ಡಿಗ್ರಿ ನೀವು ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂದರೆ 50% ಮಾರ್ಕ್ಸ್ ಇರಬೇಕು. ಮತ್ತು ಸೀಟ್ಸ್ ಬಂದು 30 to 60 ಇರ್ತವೆ. ಕೆಲವೊಂದು ಕೋರ್ಸ್ಗೆ 30 ಸೀಟ್ಸ್ ಇರುತ್ತೆ, ಕೆಲವೊಂದು ಕೋರ್ಸ್ಗೆ 60 ಸೀಟ್ಸ್ ಇರುತ್ತೆ. PhD ಪ್ರೋಗ್ರಾಮ್ಸು ಇದೆ. PhD ಆದರೆ 5 ಇಯರ್ಸ್ ಆಗುತ್ತೆ. ಮ್ಯಾಥಮೆಟಿಕ್ಸ್ ಇದೆ, ಬಯೋಟೆಕ್ನಾಲಜಿ ಇದೆ, ಕಂಪ್ಯೂಟರ್ ಸೈನ್ಸು, ಎಕನಾಮಿಕ್ಸು, ಇಂಟರ್ನ್ಯಾಷನಲ್ ರಿಲೇಷನ್ಸು, ಸೋಷಿಯಾಲಜಿ, ಲೀಗಲ್ ಸ್ಟಡೀಸು, ಇವೆಲ್ಲ ಒಟ್ಟು ಈ ಥರದ್ದಿದೆ. ಪ್ರತಿಯೊಂದು ಕೋರ್ಸ್ಗೂ 6 ಸೀಟ್ನ ತಗೋತಾರೆ. 6 ಸ್ಟೂಡೆಂಟ್ಸ್ನ ಪ್ರತಿಯೊಂದು ಸಬ್ಜೆಕ್ಟ್ಗಳು. ಜಾಸ್ತಿ ಇಲ್ಲ. ಮ್ಯಾಥಮೆಟಿಕ್ಸ್ಗೆ 6 ಮೆಂಬರ್ಸು, ಬಯೋಟೆಕ್ನಾಲಜಿಗೆ 6, ಕಂಪ್ಯೂಟರ್ ಸೈನ್ಸಿಗೆ 6, ಈ ಥರ ಎಲ್ಲ ಕೋರ್ಸ್ಗೂ 6 ಸ್ಟೂಡೆಂಟ್ಸ್ನ PhDಗೆ ಸೆಲೆಕ್ಟ್ ಮಾಡ್ಕೊತಾರೆ. ಇದರ ಎಕ್ಸಾಮ್ ಯಾವ ರೀತಿ ಇರುತ್ತೆ? ಇದು 2 ಥರ ಎಕ್ಸಾಮ್ ನಡೆಯುತ್ತೆ. ಯಾಕೆಂದರೆ ಇದು ನಮ್ಮ ದೇಶದವರು ಸೇರ್ಬೋದು, ಬೇರೆ ಹೇಳಿದ್ನಲ್ಲ 8 ದೇಶದವರು ಈ ಇದಕ್ಕೆ ಒಳಪಡೋದ್ರಿಂದ ಈ ಯೂನಿವರ್ಸಿಟಿಗೆ ಅವ್ರಿಗೆ ಒಂದು ಸಪ್ರೇಟ್ ಎಕ್ಸಾಮು ಇರುತ್ತೆ. ಹಂಗಾಗಿ ನಮಗೂ ನಮ್ಮ ದೇಶದವ್ರಿಗೂ ಒಂದು ಎಕ್ಸಾಮ್ ಇರುತ್ತೆ. ಇದು ಎಂಟ್ರೆನ್ಸ್ ಟೆಸ್ಟ್ ಮೋಡ್ ಅಂತ ಒಂದು ಬರುತ್ತೆ. ಇದರಲ್ಲಿ ಎಂಟ್ರೆನ್ಸ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ. ಸೌತ್ ಏಷ್ಯನ್ ಯೂನಿವರ್ಸಿಟಿಯಿಂದ ಒಂದು ಎಂಟ್ರೆನ್ಸ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ
ತುಂಬ ಇಂಡಿಯಾದಲ್ಲಿ ತುಂಬ ಸೆಂಟರ್ಸ್ನ ಕೊಡ್ತಾರೆ. ನಮ್ಮ ಬೆಂಗಳೂರಿಗೂ ಸೆಂಟರ್ ಇದೆ, ಅಲ್ಲೂ ಬೇಕಾದ್ರೆ ನೀವು ಆನ್ಲೈನಲ್ಲೂ ಬೇಕಾದ್ರೆ ಬರೀಬೋದು, ಆಫ್ಲೈನ್ ಇರ್ತದೆ. ಅದೇ ರೀತಿ ಬೇರೆ ದೇಶದವ್ರಿಗೆ ಆನ್ಲೈನಲ್ಲಿ ಈ ಎಕ್ಸಾಮ್ ನಡೆಯುತ್ತೆ. ನಮ್ಮ ದೇಶದವ್ರಿಗೆ ಆನ್ಲೈನು ಆಫ್ಲೈನ್ ಎರಡೂ ಇದೆ. ಬೇರೆ 8 ಕಂಟ್ರೀಸ್ ಏನಿದೆ ಅವರೆಲ್ಲ ಆನ್ಲೈನ್ ಎಕ್ಸಾಮ್ನ ತಗೋಬೇಕಾಗುತ್ತೆ. ಅದೇ ರೀತಿ ಡೈರೆಕ್ಟ್ ಮೋಡ್ ಅಂತ ಬೇರೆ ಇದೆ. ಇದು ಹೆಂಗಿದೆ ಡೈರೆಕ್ಟ್ ಮೋಡ್ ಅಂದರೆ, ಈ JEE ಎಕ್ಸಾಮು, ನೀಟು, CUT, UG, CMAT, CAT, EXAT, CMAT, MAT, NET ಈ ಥರದ್ದೆಲ್ಲ ಎಕ್ಸಾಮ್ ಬರ್ದಿರ್ತಾರಲ್ಲ, ಅವ್ರಿಗೆ ಇಷ್ಟು ಸೀಟು ಅಂತ ರಿಸರ್ವ್ ಇರುತ್ತೆ. ಅವರು ಡೈರೆಕ್ಟ್ ಅಡ್ಮಿಷನ್ ಆಗ್ಬೋದು. ಹೇಳಿದ್ನಲ್ವ, JEE ಮೇನ್ಸಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿದ್ದು, ನೀಟಲ್ಲಿ ಬಂದಿದ್ರೆ, CUT, UGನಲ್ಲಿ ಬಂದಿದ್ರೆ ಅವರೆಲ್ಲ ಡೈರೆಕ್ಟ್ ಅಡ್ಮಿಷನ್ ಹೋಗ್ಬೋದು. ಯಾರ್ಯಾರು ಇವೆಲ್ಲದರಲ್ಲೂ ಮಾರ್ಕ್ಸ್ ಕಮ್ಮಿ ಇದೆ ಅವರೆಲ್ಲ ಎಂಟ್ರೆನ್ಸ್ ಟೆಸ್ಟ್ ಬರೆದು ಸೆಲೆಕ್ಟ್ ಆಗ್ಬೋದು. ಡೇಟ್ಸ್ ಬಂದು May 19th ಲಾಸ್ಟ್ ಡೇಟ್ ಇದೆ ಅಪ್ಲೈ ಮಾಡೋಕ್ಕೆ. ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕಿ ಆ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಚೆನ್ನಾಗಿ ಮಾಡಿಕೊಂಡು ಸೀಟ್ ತಗೋಬೋದು. ಅದೇ ರೀತಿ ವಿರ್ಚುವಲ್ ಕ್ಯಾಂಪಸ್ ಪ್ರೋಗ್ರಾಮ್ಸ್ ಅಂತ ಇರ್ತವೆ. ಅಂದರೆ ಕಾಲೇಜ್ ಸ್ಟಾರ್ಟ್ ಆಗೋದು ಯಾವಾಗ ಅಂದರೆ ಜೂನಲ್ಲಿ ಸ್ಟಾರ್ಟ್ ಆಗುತ್ತೆ. May 19 ಲಾಸ್ಟ್ ಡೇಟ್ ಎಕ್ಸಾಮ್ ಕಟ್ಟಲಿಕ್ಕೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಿ ಅವರು ಈ ಕೋರ್ಸ್ಗೆ ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂದರೆ, ಸೌತ್ ಏಷ್ಯನ್ ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋಗಬೇಕು. ಅಲ್ಲಿ ಸೆಲೆಕ್ಟ್ ಅಡ್ಮಿಷನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಅವ್ರು ಕೆಲವೊಂದು ಮಾಹಿತಿ ಕೇಳುತ್ತೆ, ಯಾವ್ಯಾವ ಕೋರ್ಸ್ಗೆ ಅಂತೆಲ್ಲ. ಆ ಮಾಹಿತಿ ಎಲ್ಲ ಫಿಲ್ ಮಾಡಿದ್ಮೇಲೆ ಅಪ್ಲಿಕೇಶನ್ ಫೀಸ್ ಬಂದು 670 ರೂಪಾಯಿ ಇದೆ ಅಷ್ಟೇ. ಯಾರೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಬರೀತೀರಿ ಆ 670 ರೂಪೀಸ್ನ ಪೇ ಮಾಡಬೇಕಾಗುತ್ತೆ ಆನ್ಲೈನಲ್ಲಿ. ಆ ಪೇಮೆಂಟ್ ಆದಮೇಲೆ ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಮಾಡಿದ್ಮೇಲೆ ನಿಮಗೆ ಅಕ್ಲಾಟ್ಮೆಂಟ್ ಬರುತ್ತೆ. ಆ ಡೇಟಲ್ಲಿ ನಿಮಗೆ ಆಲ್ ಟಿಕೆಟ್ ಬಿಡ್ತಾರೆ. ಆಲ್ ಟಿಕೆಟ್ ಆದಮೇಲೆ ಎಕ್ಸಾಮ್ ಬರೆದು ನೀವು ಕೌನ್ಸಿಲಿಂಗ್ನ ಸೇರ್ಕೋಬೋದು. ಇಲ್ಲಿ ರಿಸರ್ವೇಷನ್ ಅಂತ ಬಂದರೆ ಯಾವ ಥರ ಇರುತ್ತೆ ಅಂದರೆ, 50% ಇಂಡಿಯನ್ಸ್ಗೆ ಕೊಡ್ತಾ ಇದ್ದಾರೆ. ಏನು ಸೀಟ್ಸ್ ಇದೆ ನಾನು ಹಿಂದೆಗಡೆ ಹೇಳಿದ್ದೀನಿ, ಎಷ್ಟೆಷ್ಟು ಸೀಟ್ ಇರುತ್ತೆ ಅಂತ. ಒಂದೊಂದು ಬ್ಯಾಚುಲರ್ ಡಿಗ್ರಿಲಿ ಎಷ್ಟಿರುತ್ತೆ, PGನಲ್ಲಿ ಎಷ್ಟಿರುತ್ತೆ, PhDಗೆ ಎಷ್ಟಿರುತ್ತೆ ಅಂತ ಹೇಳಿದ್ದೀನಿ. ಅದರಲ್ಲಿ 50% ಸೀಟ್ಸ್ನ ಇಂಡಿಯನ್ಸ್ಗೆ ಕೊಡ್ತಾ ಇದ್ದಾರೆ. 4% ಸೀಟ್ಸ್ನ ಆಫ್ಘಾನಿಸ್ತಾನು, ಮಾಲ್ಡೀವ್ಸು, ಭೂತಾನು, ನೇಪಾಳ ಅಂಡ್ ಶ್ರೀಲಂಕಾಗೆ 4% ಕೊಡ್ತಾರೆ. 10% ಬಂದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ್ಗೆ 10% ಕೊಡ್ತಾರೆ. ಅದೇ ರೀತಿ ಇನ್ನು ಸಾರ್ಕ್ ರೀಜನ್, ಔಟ್ಸೈಡ್ ದ ಸಾರ್ಕ್ ರೀಜನ್ ಏನಿದೆ ಅವರಿಗೆ 10%ನ ಕೊಡ್ತಾ ಇದ್ದಾರೆ. ಈ ಥರ ರಿಸರ್ವೇಷನ್ ಮೇಲೆ ಇಂಡಿಯಾದವ್ರಿಗೆ ಹೆಚ್ಚು ಸೀಟ್ ಇರೋದ್ರಿಂದ ಅಪ್ಲೈ ಮಾಡಿ ಇದರಲ್ಲಿ ನೀವು ಸೀಟ್ ತಗೋಬೋದು. ಒಂದು ಉತ್ತಮವಾದ ಒಂದು ವರ್ಲ್ಡ್ ಫೇಮಸ್ ಆಗಿರೋಂಥ ಒಂದು ಯೂನಿವರ್ಸಿಟಿ ಇದು, ಸೌತ್ ಏಷ್ಯನ್ ಯೂನಿವರ್ಸಿಟಿ ಅಂತೇಳಿ. ತುಂಬ ಉತ್ತಮವಾಗಿದೆ, ತುಂಬ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಮತ್ತು 100 ಎಕರೆಲಿರೋ ಅಂಥ ಒಂದು ಕ್ಯಾಂಪಸ್ ಇದಾಗಿದೆ. ಅಡ್ಮಿಷನ್ ಫೀಸ್, ಸಪೋಸ್ ನಿಮ್ಗೆ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಸೀಟ್ ಸಿಕ್ತು ಅಂತಂದರೆ ಫೀಸ್ ಏನು ಬರುತ್ತೆ, ಅಡ್ಮಿಷನ್ ಫೀಸ್ ಅಂದರೆ UG ಕೋರ್ಸಸ್ಗೆ 1 ಲಕ್ಷದಿಂದ 2.5 ಲಕ್ಷದವರೆಗೂ ಇರುತ್ತೆ. ಅದೇ ರೀತಿ PG ಕೋರ್ಸ್ಗೆ 1 ಲಕ್ಷದಿಂದ 380 ಇಲ್ಲ ಹತ್ತತ್ರ 4 ಲಕ್ಷದವರೆಗೂ ಫೀಸ್ ಇರುತ್ತೆ. ಇದು UG ಮತ್ತು PG ಅವ್ರಿಗೆ. ಇಲ್ಲಿ ಸ್ಕಾಲರ್ಶಿಪ್ಪು ಕೊಡ್ತಾರೆ. ಯಾವ ಥರ ಸ್ಕಾಲರ್ಶಿಪ್ ಇದೆ ಅಂದರೆ, ಇಲ್ಲಿ ಸ್ಕಾಲರ್ಶಿಪ್ನ 3 ಥರದಲ್ಲಿ ಡಿವೈಡ್ ಮಾಡ್ತಾನೆ. ಪ್ರೆಸಿಡೆಂಟ್ಸ್ ಸ್ಕಾಲರ್ಶಿಪ್ ಅಂತೇಳಿ, ಸೌತ್ ಏಷ್ಯನ್ ಯೂನಿವರ್ಸಿಟಿ ಮೆರಿಟ್ ಸ್ಕಾಲರ್ಶಿಪ್ ಅಂತೇಳಿ, ಸಾರ್ಕ್ ಇಂಡಿಯಾ ಸಿಲ್ವರ್ ಜೂಬ್ಲಿ ಸ್ಕಾಲರ್ಶಿಪ್ ಅಂತೇಳಿ ಈ 3 ಥರದಲ್ಲಿ ಸ್ಕಾಲರ್ಶಿಪ್ನ ಕೊಡ್ತಾರೆ. ಅಂದರೆ ಈ ಎಂಟ್ರೆನ್ಸ್ ಎಕ್ಸಾಮ್ ನಡೆಯುತ್ತಲ್ಲ ಅದರಲ್ಲಿ ಟಾಪ್ ಬಂದಿರೋ ಇಂಡಿಯನ್ನಲ್ಲಿ ಯಾರಿರ್ತಾರೆ ಅವನಿಗೂ ಕೊಡ್ತಾರೆ. ಅದು ಬಿಟ್ಟು ಬೇರೆ ದೇಶದ ಸೌತ್ ಏಷ್ಯನ್ ಕಂಟ್ರೀಸಲ್ಲಿ ಯಾರು ಬಂದಿರ್ತಾರೆ ಅವನಿಗೂ ಕೊಡ್ತಾರೆ. ಅದು ಪ್ರೆಸಿಡೆಂಟ್ ಸ್ಕಾಲರ್ಶಿಪ್ ಆಗುತ್ತೆ. SAUT ಅಂದರೆ ಸೌತ್ ಏಷ್ಯನ್ ಯೂನಿವರ್ಸಿಟಿ ಮೆರಿಟ್ ಸ್ಕಾಲರ್ಶಿಪ್ ಅಲ್ಲಿ 2 ಮೆಂಬರ್ಸ್ಗೆ ಕೊಡ್ತಾರೆ. ಇಂಡಿಯಾದಲ್ಲಿ 2 ಮೆಂಬರ್ಸು, ನಾನ್ ಇಂಡಿಯನ್ಸ್ಗೆ 2 ಮೆಂಬರ್ಸಿಗೆ ಕೊಡ್ತಾರೆ. ಆ ಥರ ಇದೆ. ಸಿಲ್ವರ್ ಜೂಬ್ಲಿ ಸ್ಕಾಲರ್ಶಿಪ್ನಲ್ಲಿ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಆಫ್ಘಾನಿಸ್ತಾನು, ಬಾಂಗ್ಲಾದೇಶು, ಭೂತಾನು, ಮಾಲ್ಡೀವ್ಸು, ನೇಪಾಳ ಇವ್ರಿಗೆ ಮಾತ್ರ ಸಿಗೋ ಅಂಥದ್ದು ಸಿಲ್ವರ್ ಜೂಬ್ಲಿ ಸ್ಕಾಲರ್ಶಿಪ್ಪು. ಮೆರಿಟ್ ಸ್ಕಾಲರ್ಶಿಪ್ಪು ಮತ್ತು ಪ್ರೆಸಿಡೆಂಟ್ ಸ್ಕಾಲರ್ಶಿಪ್ಪು ಇಂಡಿಯನ್ಸ್ಗೆ ಸಿಗುತ್ತೆ. ಈ ಸ್ಕಾಲರ್ಶಿಪ್ನ ನೀವು ಯೂಸ್ ಮಾಡ್ಕೋಬೋದು ಅಲ್ಲಿ ಸೇರಿದ್ಮೇಲೆ. ನೋಡಿ, ಒಂದು ತುಂಬ ಉತ್ತಮವಾದ ಯೂನಿವರ್ಸಿಟಿ ಬಗ್ಗೆ ಇವತ್ತು ಮಾಹಿತಿ ಕೊಟ್ಟಿದ್ದೀನಿ. ಅದು ಯಾವುದು ಅಂತಲೂ ಹೇಳಿದ್ದೀನಿ, ಸೌತ್ ಏಷ್ಯನ್ ಯೂನಿವರ್ಸಿಟಿ ಅಂತೇಳಿ. ನಿಮ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂದರೆ ಗೂಗಲಲ್ಲಿ ಹುಡುಕಿ, ಹಂಗೂ ಇನ್ನೂ ಮಾಹಿತಿ ಬೇಕು ಅಂದರೆ ನಮಗೆ ಕಾಮೆಂಟ್ಸಲ್ಲಿ ಹಾಕಿ, ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಒಂದು ಎಲ್ಲ ಇದೆ, ಸೈನ್ಸ್ ಬ್ಯಾಕ್ಗ್ರೌಂಡು, ಆರ್ಟ್ಸ್ಗೆ, ಕಾಮರ್ಸ್ಗೆ ಎಲ್ಲರಿಗೂ ಇರೋ ಅಂಥ ಒಂದು ಯೂನಿವರ್ಸಿಟಿ. BTech ಇದೆ,
BSMS ಕೋರ್ಸು, ಈ ಥರದ್ದೆಲ್ಲ ಕೋರ್ಸ್ಗಳು ಇರೋದಂಥ ಒಂದು ಉತ್ತಮವಾದ ಯೂನಿವರ್ಸಿಟಿ ಡೆಲ್ಲಿನಲ್ಲಿದೆ. 100 ಎಕರೆಗೂ ಹೆಚ್ಚಿರೋ ಅಂಥ ಒಂದು ಉತ್ತಮವಾದ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಲ್ಯಾಬ್ ಫೆಸಿಲಿಟೀಸ್ ಇರ್ಬೋದು, ಫ್ಯಾಕಲ್ಟೀಸ್ ಇರ್ಬೋದು, ಪ್ರತಿಯೊಂದರಲ್ಲೂ ಉತ್ತಮವಾಗಿರೋ ಅಂಥ ಒಂದು ಯೂನಿವರ್ಸಿಟಿ ಇದಾಗಿದೆ. ಯಾರೆಲ್ಲ ಸೇರ ಬಯಸ್ತೀರಿ, ಮೇ 19 ಲಾಸ್ಟ್ ಡೇಟ್ ಇದೆ, ಅಷ್ಟರೊಳಗೆ ಅಪ್ಲೈ ಮಾಡಿ ಈ ಕೋರ್ಸ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು.